ಸಮುದಾಯ ಆಧಾರಿತ ಪ್ರಥಮ ಚಿಕಿತ್ಸೆ ಮೇಲಿನ ಮಾಡೆಲ್ಗೆ ಸುಸ್ವಾಗತ. ಈ ಮಾಡೆಲ್ನ ಅಂತ್ಯದ ವೇಳೆಗೆ ನೀವು ಹೀಗೆ ಮಾಡಬಹುದು. ಸಮುದಾಯ ಆಧಾರಿತ ಆರೋಗ್ಯ ಮತ್ತು ಪ್ರಥಮ ಚಿಕಿತ್ಸೆಯನ್ನು ವಿವರಿಸಿ, ವಿಪತ್ತಿನ ಸಂದರ್ಭದಲ್ಲಿ ಸಮುದಾಯದ ಅಗತ್ಯತೆಗಳನ್ನು ನಿರ್ಣಯಿಸುವ ಮಹತ್ವವನ್ನು ವಿವರಿಸಿ, ಸ್ವಯಂ ಸೇವಕರ ಪಾತ್ರ ಮತ್ತು ಜವಾಬ್ದಾರಿಯನ್ನು ವಿವರಿಸಿ, ಪರಿಣಾಮಕಾರಿ ಸಂವಹನ ತತ್ವವನ್ನು ವಿವರಿಸಿ. ನೀವು ನೋಡುವಂತೆ ಪ್ರಬಲವಾದ ಭೂಕಂಪವು ನಗರವನ್ನು ಒಡೆಯುತ್ತದೆ. ಪರಿಣಾಮ ಹಲವು ಕಟ್ಟಡಗಳು ಕುಸಿದು ಬಿದ್ದಿದ್ದು, ಹಲವಾರು ಗಾಯಗೊಂಡಿದ್ದಾರೆ. ಗಾಯಗೊಂಡವರಿಗೆ ಪ್ರಥಮ ಚಿಕಿತ್ಸೆ ನೀಡುವುದು ದುರಂತ ಸಂತ್ರಸ್ತರನ್ನು ಹುಡುಕುವಷ್ಟೇ ನಿರ್ಣಾಯಕ. ಇದು ಸಮುದಾಯ ಆಧಾರಿತ ಆರೋಗ್ಯ ಮತ್ತು ಪ್ರಥಮ ಚಿಕಿತ್ಸೆ ಅಥವಾ ಸಿಬಿಎಚ್ಎಫ್ಎ ಯ ಪಾತ್ರವಾಗಿದ್ದು, ತುರ್ತು ಬಿಕ್ಕಟ್ಟುಗಳಿಗೆ ಉತ್ತಮ ತರಬೇತಿ ಪಡೆದ ಸ್ವಯಂ ಸೇವಕರನ್ನು ಒದಗಿಸುವುದು. ಸಮುದಾಯ ಆಧಾರಿತ ಆರೋಗ್ಯ ಮತ್ತು ಪ್ರಥಮ ಚಿಕಿತ್ಸೆ ಅಥವಾ ಸಿಬಿಎಚ್ಎಫ್ಎ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಸಮುದಾಯ ಆಧಾರಿತ ಆರೋಗ್ಯ ಮತ್ತು ಪ್ರಥಮ ಚಿಕಿತ್ಸೆ ಅಥವಾ ಸಿಬಿಎಚ್ಎಫ್ಎ ಸ್ವಯಂ ಸೇವಕರು ಭೂಕಂಪದಿಂದ ಪ್ರಭಾವಿತರಾದವರಿಗೆ ಸಹಾಯ ಮಾಡಲು ಸಾಧಾರಣ ವೈಯಕ್ತಿಕ ಶಿಬಿರವನ್ನು ಸ್ಥಾಪಿಸಿದರು. ಸಾಮಾನ್ಯವಾಗಿ ಸಿಬಿಎಚ್ಎಫ್ಎ ಪಾತ್ರವು ಸದಸ್ಯರಿಗೆ ಆರೋಗ್ಯವನ್ನು ನಿಯಮಿತವಾಗಿ ನೋಡಿಕೊಳ್ಳಲು ಅಧಿಕಾರ ನೀಡುವ ಮೂಲಕ ಸಮುದಾಯವನ್ನು ಬಲಪಡಿಸುವುದು. ಸುಸಜ್ಜಿತ ಸ್ವಯಂ ಸೇವಕರು ತುರ್ತು ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸಲು ಸಹಾಯ ಮಾಡುತ್ತಾರೆ. ಪರಿಕಲ್ಪನೆಯು ತುಂಬಾ ಸರಳವಾಗಿದೆ, ಅಂದರೆ ತರಗತಿಯಲ್ಲಿ ಕಲಿಯಿರಿ ಮತ್ತು ಸಮುದಾಯದಲ್ಲಿ ಕಾರ್ಯಗತಗೊಳಿಸಿ. ಆರೋಗ್ಯ ಮತ್ತು ಪ್ರಥಮ ಚಿಕಿತ್ಸೆಗೆ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ಸಮುದಾಯಗಳನ್ನು ತಿಳಿದಿರಬೇಕು. ಈ ಪ್ರಕ್ರಿಯೆಯಲ್ಲಿ ಸ್ವಯಂ ಸೇವಕ ಪ್ರಮುಖ ಪಾತ್ರ ವಹಿಸುತ್ತಾನೆ. ಸಮುದಾಯದಲ್ಲಿ ಆರೋಗ್ಯಕರ ಜೀವನ ಮತ್ತು ನಡವಳಿಕೆಯನ್ನು ಉತ್ತೇಜಿಸುವ ಮೂಲಕ ವ್ಯಕ್ತಿಯು ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಾನೆ. ಶಿಫಾರಸು ಮಾಡಲಾದ ಕೋರ್ಸ್ಗಳಲ್ಲಿ ಅಗತ್ಯ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ, ಸ್ವಯಂ ಸೇವಕರು ಸಮುದಾಯದಲ್ಲಿ ವಿವಿಧ ಪ್ರಥಮ ಚಿಕಿತ್ಸೆ, ಆರೋಗ್ಯ ಮತ್ತು ಸುರಕ್ಷತಾ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುವ ಮೂಲಕ ಪರಿಕಲ್ಪನೆಯನ್ನು ಹೇಗೆ ಅನ್ವಯಿಸಲಾಗುತ್ತದೆ ಎಂಬುದರ ಕುರಿತು ಕಲಿಯುತ್ತಾರೆ. ದುರಂತದ ಸಮಯದಲ್ಲಿ ಸಮುದಾಯದ ಅಗತ್ಯಗಳನ್ನು ನಿರ್ಧರಿಸುವ ಮಹತ್ವವನ್ನು ವಿವರಿಸಲು ನನ್ನ ಸ್ವಯಂ ಸೇವಕ ಸ್ನೇಹಿತರಲ್ಲಿ ಒಬ್ಬರನ್ನು ಕೇಳುತ್ತೇನೆ. ನಮಸ್ಕಾರ. ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸ್ವಯಂ ಸೇವಕರ ಸಹಾಯದ ಪ್ರಸ್ತಾವನೆಯನ್ನು ನೀವು ಸಂಕ್ಷಿಪ್ತವಾಗಿ ವಿವರಿಸಬಹುದೇ? ಖಂಡಿತ. ಸ್ವಯಂ ಸೇವಕ ಸಮುದಾಯ ಆರೋಗ್ಯ, ಪ್ರಥಮ ಚಿಕಿತ್ಸೆ ಮತ್ತು ಸಂರಕ್ಷಣೆ ಮೌಲ್ಯಮಾಪನದ ಕೌಶಲ್ಯಗಳನ್ನು ಕಲಿಯಬೇಕು. ಸಮುದಾಯದ ಮೌಲ್ಯಮಾಪನವು ಸಮುದಾಯದ ಆದ್ಯತೆಗಳನ್ನು ನಿರ್ಧರಿಸುವ ವಿಧಾನವನ್ನು ಅವರಿಗೆ ನೀಡುತ್ತದೆ. ಅದರ ನಂತರ, ಯಾವುದೇ ವಿಪತ್ತಿನ ಪರಿಣಾಮಗಳನ್ನು ಕಡಿಮೆ ಮಾಡಲು ಅಗತ್ಯವಿರುವ ಪ್ರಥಮ ಚಿಕಿತ್ಸೆ ಮತ್ತು ವೈಯಕ್ತಿಕ ಜ್ಞಾನವನ್ನು ಅಭಿವೃದ್ಧಿಪಡಿಸಲು ಸಮುದಾಯದ ಸದಸ್ಯರಿಗೆ ಸ್ವಯಂ ಸೇವಕರು ಸಹಾಯ ಮಾಡುತ್ತಾರೆ. ಹೆಚ್ಚುವರಿಯಾಗಿ, ಈ ತುರ್ತು ಸಂದರ್ಭಗಳಲ್ಲಿ ಸ್ವಯಂ ಸೇವಕರು ಯೋಜನೆ ಮತ್ತು ಸಾಮರ್ಥ್ಯಕ್ಕೆ ನಿರ್ಣಾಯಕವಾಗಿರುವ ಎನ್ಜಿಒಗಳೊಂದಿಗೆ ತೊಡಗಿಸಿಕೊಳ್ಳಬೇಕು. ಈ ಉಪಯುಕ್ತತೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ. ಎನ್ಜಿಒಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ದೇಶದ ಸರ್ಕಾರವು ಸರ್ಕಾರೇತರ ಸಂಸ್ಥೆಗಳು ಅಥವಾ ಎನ್ಜಿಒಗಳನ್ನು ಸ್ವಯಂ ಪ್ರೇರಿತ ನಾಗರಿಕ ಸಮಾಜ ಸಂಸ್ಥೆಗಳಾಗಿ ಗುರುತಿಸುತ್ತದೆ. ರಾಷ್ಟ್ರೀಯ ರೆಡ್ ಕ್ರಾಸ್ ಅಥವಾ ರೆಡ್ ಕ್ರೆಸೆಂಟ್ ಸೊಸೈಟಿಗಳು ಪ್ರಪಂಚದ ಪ್ರತಿಯೊಂದು ದೇಶದಲ್ಲಿ ಅಸ್ತಿತ್ವದಲ್ಲಿದೆ. ನ್ಯಾಷನಲ್ ಸೊಸೈಟಿಯು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಚಳುವಳಿಯ ಭಾಗವಾಗಿದೆ. ರಾಷ್ಟ್ರೀಯ ಸೊಸೈಟಿ ಪ್ರತಿ ದೇಶದಲ್ಲಿ ಸಾರ್ವಜನಿಕ ಅಧಿಕಾರಗಳನ್ನು ಬೆಂಬಲಿಸುತ್ತದೆ. ಗುಂಜ್ ಸ್ಮೈಲ್ ಫೌಂಡೇಶನ್, ಸಿಆರ್ವೈ, ನಲಿ ಕಲಿ, ಕೇರ್ ಮತ್ತು ಇತರ ಅನೇಕ ಎನ್ಜಿಒಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿವೆ. ವಿಪತ್ತು ನಿರ್ವಹಣೆಯಲ್ಲಿ ಈ ಸರ್ಕಾರದ ಸಂಸ್ಥೆಗಳು ಎನ್ಜಿಒಗಳು ರಕ್ಷಣಾ ಕಾರ್ಯಗಳಲ್ಲಿ ತೊಡಗಿಕೊಂಡಿವೆ, ತಾತ್ಕಾಲಿಕ ಆಶ್ರಯವನ್ನು ವ್ಯವಸ್ಥೆಗೊಳಿಸುತ್ತವೆ, ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತವೆ, ಆಹಾರ ಮತ್ತು ನೀರಿನ ಪೂರೈಕೆಯನ್ನು ಒದಗಿಸುತ್ತವೆ. ರಾಷ್ಟ್ರೀಯ ಸೊಸೈಟಿಯು ದೇಶಾದ್ಯಂತ ವಿವಿಧ ಸ್ಥಳೀಯ ಶಾಖೆಗಳನ್ನು ಒಳಗೊಂಡಿದೆ. ಸ್ಥಳೀಯ ಶಾಖೆಯನ್ನು ಸದಸ್ಯರು ಮತ್ತು ಸ್ವಯಂ ಸೇವಕರು ರಚಿಸಿದ್ದಾರೆ. ರಾಷ್ಟ್ರೀಯ ಸಮಾಜಗಳು ನಿರ್ವಹಿಸಬೇಕಾದ ಕೆಲವು ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಹೊಂದಿವೆ. ಅದರ ಬಗ್ಗೆ ಹೇಳುತ್ತೇನೆ.
ರಾಷ್ಟ್ರೀಯ ಸೊಸೈಟಿಯ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಸಶಸ್ತ್ರ ಘರ್ಷಣೆಗಳು ಮತ್ತು ನೈಸರ್ಗಿಕ ವಿಕೋಪಗಳಂತಹ ದುರಂತಗಳ ಸಮಯದಲ್ಲಿ ಮಾನವೀಯ ನೆರವು ಒದಗಿಸುವುದನ್ನು ಒಳಗೊಂಡಿವೆ. ಅದರ ಸ್ವಯಂಸೇವಕರು ಸಾಮಾನ್ಯವಾಗಿ ದೃಶ್ಯದಲ್ಲಿ ಮೊದಲಿಗರು ಮತ್ತು ಸಮುದಾಯಗಳಲ್ಲಿ ಸಕ್ರಿಯವಾಗಿರುತ್ತಾರೆ. ಸಮುದಾಯ ಆಧಾರಿತ ಸ್ವಯಂಸೇವಕರು ಅಭಿವೃದ್ಧಿ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇದು ವಿಪತ್ತು ಸಿದ್ಧತೆ ಕಾರ್ಯಕ್ರಮಗಳು, ಆರೋಗ್ಯ ಮತ್ತು ಆರೈಕೆ ಚಟುವಟಿಕೆಗಳು, ರಕ್ತದಾನ ಶಿಬಿರಗಳು ಮತ್ತು ಮಾನವೀಯ ಮೌಲ್ಯಗಳ ಪ್ರಚಾರವನ್ನು ಒಳಗೊಂಡಿದೆ. ಎನ್ಸಿಸಿಯಂತಹ ಯುವ ಕ್ಲಬ್ಗಳು ಮತ್ತು ನೆಹರು ಯುವ ಕೇಂದ್ರಗಳಂತಹ ಇತರ ಸಮುದಾಯ ಸ್ವಯಂಸೇವಕರು ಕೂಡ ತುರ್ತು ಸಂದರ್ಭಗಳಲ್ಲಿ ಸಜ್ಜುಗೊಳ್ಳುತ್ತಾರೆ. ಪ್ರಮುಖ ತುರ್ತು ಸಂದರ್ಭಗಳಲ್ಲಿ ವಿಪತ್ತುಗಳನ್ನು ನಿರ್ವಹಿಸುವಲ್ಲಿ ಸಮುದಾಯ ಕ್ರೋಢೀಕರಣದ ಪಾತ್ರವನ್ನು ನಾವು ಅರ್ಥಮಾಡಿಕೊಳ್ಳೋಣ. ವಿಪತ್ತುಗಳು ಮಾನವ ನಿರ್ಮಿತ ಅಥವಾ ನೈಸರ್ಗಿಕ ಘಟನೆಗಳು. ವಿಪತ್ತುಗಳು ಆಗಾಗ್ಗೆ ಅವುಗಳನ್ನು ನಿಭಾಯಿಸುವ ಸಮುದಾಯದ ಸಾಮರ್ಥ್ಯವನ್ನು ಮೀರುತ್ತವೆ. ಪ್ರತಿಯೊಂದು ವಿಪತ್ತು ಸಮುದಾಯ ಮತ್ತು ವ್ಯಕ್ತಿಗಳ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತದೆ. ವಿವಿಧ ರೀತಿಯ ವಿಪತ್ತುಗಳಿಗೆ ಸಮುದಾಯಗಳು ವಿಭಿನ್ನ ದುರ್ಬಲತೆಗಳನ್ನು ಹೊಂದಿವೆ. ಆದಾಗ್ಯೂ, ಸ್ವಯಂಸೇವಕರು ತಮ್ಮ ಸ್ವಂತ ಸಮುದಾಯಗಳ ವಿಪತ್ತುಗಳ ದುರ್ಬಲತೆಯನ್ನು ಅರ್ಥಮಾಡಿಕೊಳ್ಳಬೇಕು. ಸ್ವಯಂಸೇವಕರು ಪರಿಣಾಮಕಾರಿ ಪ್ರಥಮ ಚಿಕಿತ್ಸೆ ನೀಡಬೇಕು. ಸ್ವಯಂಸೇವಕರು ತಮ್ಮ ಸಮುದಾಯಗಳ ಪೀಡಿತ ಸದಸ್ಯರಿಗೆ ಮಾನಸಿಕ, ಸಾಮಾಜಿಕ ಬೆಂಬಲವನ್ನು ನೀಡುವ ಸಾಮರ್ಥ್ಯವಾಗಿರಬೇಕು. ಇದಲ್ಲದೆ, ಜನರು ವಿಪತ್ತುಗಳ ಬಗ್ಗೆ ಹೆಚ್ಚು ಜಾಗೃತರಾಗಿರಬೇಕು. ಅವರು ಸರಿಯಾದ ವೈಫಲ್ಯವನ್ನು ಅಭ್ಯಾಸ ಮಾಡಬೇಕು, ಶುದ್ಧ ನೀರು ಮತ್ತು ಉತ್ತಮ ನೈರ್ಮಲ್ಯವನ್ನು ಬಳಸಬೇಕು, ಸೊಳ್ಳೆ ಪರದೆಗಳನ್ನು ಬಳಸಬೇಕು, ವಿಪತ್ತುಗಳ ಪರಿಣಾಮಗಳನ್ನು ನಿವಾರಿಸಲು ಲಸಿಕೆಗಳನ್ನು ಪಡೆಯಬೇಕು. ಈಗ ಸಂತ್ರಸ್ತರ ಜೀವಗಳನ್ನು ಉಳಿಸುವಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಸ್ವಯಂಸೇವಕರ ಪ್ರಮುಖ ಕಾರ್ಯಗಳನ್ನು ನೋಡೋಣ. ದುರಂತದ ಮೊದಲು ಸ್ವಯಂಸೇವಕರ ಪ್ರಮುಖ ಕ್ರಮಗಳು: ಪ್ರಥಮ ಚಿಕಿತ್ಸೆ ಮತ್ತು ವಿಪತ್ತು ಪ್ರತಿಕ್ರಿಯೆಗಾಗಿ ತರಬೇತಿ ಮತ್ತು ಸಿದ್ಧರಾಗಿರಿ. ದುರಂತದ ಸಮಯದಲ್ಲಿ ಪ್ರಮುಖ ಮಾನವ ಮತ್ತು ಭೌತಿಕ ಸಂಪನ್ಮೂಲಗಳು ಎಲ್ಲಿವೆ ಎಂದು ತಿಳಿಯಿರಿ. ಮಾನವ ಶಕ್ತಿಯಂತಹ ಪ್ರಮುಖ ಸಂಪನ್ಮೂಲಗಳನ್ನು ಸಂಘಟಿಸುವ ಸ್ಥಳೀಯ ಅಧಿಕಾರಿಗಳನ್ನು ಸಂಪರ್ಕಿಸಿ. ನೀರು ಮತ್ತು ಆಹಾರದಂತಹ ಭೌತಿಕ ಸಂಪನ್ಮೂಲಗಳು, ಸಂವಹನ ಸಂಪನ್ಮೂಲಗಳು ಮತ್ತು ಆರೋಗ್ಯ ರಕ್ಷಣೆ ಅಗತ್ಯ ಸೇವೆಗಳಾದ ಪ್ರಥಮ ಚಿಕಿತ್ಸೆ ಮತ್ತು ಆರೋಗ್ಯ ಸೌಲಭ್ಯಗಳು. ವಿಪತ್ತಿನ ಸಂದರ್ಭದಲ್ಲಿ ಸ್ವಯಂಸೇವಕರು ಹೀಗೆ ಮಾಡಬೇಕು: ಭಾವನಾತ್ಮಕ ಮತ್ತು ಮಾನಸಿಕ ಬೆಂಬಲ ನೀಡಿ ಮತ್ತು ಆರೋಗ್ಯ ಅಧಿಕಾರಿಗಳಿಗೆ ಸಹಾಯ ಮಾಡಿ. ಆರೋಗ್ಯ ವೃತ್ತಿಪರರು ನಿರ್ದೇಶಿಸಿದಂತೆ ಗಾಯಾಳುಗಳಿಗೆ ಪ್ರಾಥಮಿಕ ಪ್ರಥಮ ಚಿಕಿತ್ಸೆ ನೀಡಿ. ಗಾಯಗೊಂಡ ಜನರನ್ನು ಹತ್ತಿರದ ಆರೋಗ್ಯ ಸೌಲಭ್ಯಗಳಿಗೆ ಸುರಕ್ಷಿತ ಸಾರಿಗೆ ವ್ಯವಸ್ಥೆ ನೀಡಲು ಸಹಾಯ ಮಾಡಿ. ಸಾಮೂಹಿಕ ಸಾವು-ನೋವುಗಳ ಸಂದರ್ಭದಲ್ಲಿ ವೈಯಕ್ತಿಕ ತಂಡಗಳನ್ನು ಬೆಂಬಲಿಸಿ. ಸತ್ತವರನ್ನು ಹೂಳಲು ಮತ್ತು ತಾತ್ಕಾಲಿಕ ಆಶ್ರಯದಲ್ಲಿರುವ ಜನರಿಗೆ ಸಹಾಯ ಮಾಡಿ. ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಇತರ ಸ್ವಯಂಸೇವಕರು, ಸ್ಥಳೀಯ ಅಧಿಕಾರಿಗಳು ಮತ್ತು ಸಮುದಾಯದ ಸದಸ್ಯರೊಂದಿಗೆ ಸಂವಹನ ನಡೆಸಿ. ಪರಿಹಾರ ವಸ್ತುಗಳನ್ನು ವಿತರಿಸಿ ಮತ್ತು ಇತರ ಸ್ವಯಂಸೇವಕರನ್ನು ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ. ವಿಪತ್ತಿನ ನಂತರವೂ ಸ್ವಯಂಸೇವಕರು ಪೂರ್ಣಗೊಳಿಸುವ ಹಲವಾರು ಪ್ರಮುಖ ಕ್ರಿಯೆಗಳನ್ನು ಹೊಂದಿರುತ್ತಾರೆ. ಅವುಗಳೆಂದರೆ: ಮೂಲಭೂತ ಆರೋಗ್ಯ ರಕ್ಷಣೆ ಮತ್ತು ಪ್ರಥಮ ಚಿಕಿತ್ಸೆಯಲ್ಲಿ ಸಹಾಯ ಮಾಡುವುದನ್ನು ಮುಂದುವರಿಸುವುದು, ಭಾವನಾತ್ಮಕ ಮತ್ತು ಮಾನಸಿಕ ಬೆಂಬಲವನ್ನು ನೀಡುವುದನ್ನು ಮುಂದುವರಿಸುವುದು, ಪ್ರಚಾರ ಮಾಡಲು ಸಹಾಯ ಮಾಡುತ್ತದೆ, ಮನೆಯ ಗುಂಪುಗಳು ಮತ್ತು ಸಮುದಾಯದ ಸದಸ್ಯರಿಗೆ ರೋಗ ತಡೆಗಟ್ಟುವಿಕೆ ಮತ್ತು ಆರೋಗ್ಯ ಶಿಕ್ಷಣ ಸಲಹೆ ಸೇರಿದಂತೆ ಜ್ವರ, ನ್ಯುಮೋನಿಯಾ ಮತ್ತು ತೀವ್ರವಾದ ಉಸಿರಾಟದ ಸೋಂಕು, ಅತಿಸಾರ, ನಿರ್ಜಲೀಕರಣ, ಅಪೌಷ್ಟಿಕತೆ ಮತ್ತು ಇತರ ಸಮುದಾಯದ ಆರೋಗ್ಯ ಸಮಸ್ಯೆಗಳು. ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಗಳು ಮತ್ತು ಸಾಂಕ್ರಾಮಿಕ ರೋಗಗಳಿಗೆ ಸ್ವಯಂಸೇವಕರ ಪ್ರತಿಕ್ರಿಯೆಯ ಬಗ್ಗೆ ನಾವು ತಿಳಿಯೋಣ. ಸಾಮಾನ್ಯವಾಗಿ ಸಾಂಕ್ರಾಮಿಕ ರೋಗಗಳನ್ನು ಉಂಟುಮಾಡುವ ರೋಗಗಳ 6 ವರ್ಗಗಳಿವೆ. ಅವುಗಳೆಂದರೆ: ಅತಿಸಾರ ರೋಗಗಳು, ಕಾಲರಾ, ಸಾಲ್ಮೊನೆಲ್ಲಾ, ಈಕೋಲೈ, ಕ್ರಿಪ್ಟೋಸ್ಪೋರಿಡಿಯಂ, ಕ್ಷಯರೋಗದಂತಹ ಉಸಿರಾಟದ ಸೋಂಕುಗಳು, ಪ್ಯಾಂಡೆಮಿಕ್ ಇನ್ಫ್ಲುಯೆಂಜಾ, ಲಸಿಕೆಗಳಿಂದ ತಡೆಗಟ್ಟಬಹುದಾದ ರೋಗಗಳು, ಪೋಲಿಯೋ, ಹಳದಿ ಜ್ವರ, ದಡಾರ, ರೋಟಾವೈರಸ್ ಮತ್ತು ಮೆನಿಂಜೈಟಿಸ್, ವಾಹಕಗಳಿಂದ ಹರಡುವ ರೋಗಗಳು, ಮಲೇರಿಯಾ ಮತ್ತು ಡೆಂಗ್ಯೂ. ಬಹಳ ಸಾಂಕ್ರಾಮಿಕ ಮತ್ತು ಮಾರಣಾಂತಿಕ ರೋಗಗಳು, ಎಬೋಲಾ, ಮಾರ್ಬರ್ಗ್ ಮತ್ತು ಹೊಸ ರೋಗಗಳು, ಸಾಂಕ್ರಾಮಿಕ ಇನ್ಫ್ಲುಯೆಂಜಾ, ಏವಿಯನ್ ಇನ್ಫ್ಲುಯೆಂಜಾ, ಸಾರ್ಸ್ ಕೋವಿಡ್-19.
ಆದ್ದರಿಂದ ಯಾವುದೇ ಸಾಂಕ್ರಾಮಿಕ ರೋಗಗಳಿಗೆ ಸ್ವಯಂ ಸೇವಕರ ಕ್ರಮಗಳು ನಿರ್ಣಾಯಕವಾಗಿವೆ. ಸ್ವಯಂ ಸೇವಕನು ಹೀಗೆ ಮಾಡಬೇಕು: ರೋಗ ತಡೆಗಟ್ಟುವಿಕೆಯ ಬಗ್ಗೆ ಸಮುದಾಯದ ಸದಸ್ಯರಿಗೆ ಶಿಕ್ಷಣ ನೀಡಿ. ಅನಾರೋಗ್ಯದ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳನ್ನು ಹೇಗೆ ಗುರುತಿಸುವುದು ಎಂಬುದರ ಕುರಿತು ಶಿಕ್ಷಣ ನೀಡಿ. ಅನಾರೋಗ್ಯದ ಸಮುದಾಯದ ಸದಸ್ಯರನ್ನು ಆರೋಗ್ಯ ಸೌಲಭ್ಯಕ್ಕೆ ಉಲ್ಲೇಖಿಸಿ. ಏಕಾಏಕಿ ನಿರ್ವಹಿಸಲು ಆರೋಗ್ಯ ಅಧಿಕಾರಿಗಳಿಗೆ ಸಹಾಯ ಮಾಡಿ. ಸಾಂಕ್ರಾಮಿಕ ರೋಗಗಳನ್ನು ಹೇಗೆ ನಿರ್ಣಯಿಸುವುದು ಮತ್ತು ಸಮೀಕ್ಷೆ ಮಾಡುವುದು. ಸಾಂಕ್ರಾಮಿಕ ನಿಯಂತ್ರಣದಲ್ಲಿ ತರಬೇತಿ ಪಡೆಯಿರಿ. ರೋಗಗಳ ಬಗ್ಗೆ ಯಾವ ತಯಾರಿ ಯೋಜನೆಗಳನ್ನು ಮಾಡಿದ್ದಾರೆ ಎಂಬುದನ್ನು ತಿಳಿಯಲು ಸಮುದಾಯದ ಮುಖಂಡರನ್ನು ಭೇಟಿ ಮಾಡಿ. ಸಾಮೂಹಿಕ ಲಸಿಕೆ ಅಭಿಯಾನಗಳ ಕುರಿತು ಆರೋಗ್ಯ ಸೌಲಭ್ಯದ ಸದಸ್ಯರೊಂದಿಗೆ ಮಾತನಾಡಿ ಮತ್ತು ಸಹಾಯ ಮಾಡಲು ಸ್ವಯಂ ಸೇವಕರು ಏನು ಮಾಡಬಹುದು ಎಂದು ಕೇಳಿ. ಈ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಪೂರೈಸಲು ಪರಿಣಾಮಕಾರಿ ಸಮುದಾಯ ಸಂವಹನ ಅಗತ್ಯವಿದೆ. ಸ್ವಯಂ ಸೇವಕರ ಸಭೆಗಳು ಸಮುದಾಯ ಮೌಲ್ಯಮಾಪನ ಮತ್ತು ಅನುಕರಣಾ ಚಟುವಟಿಕೆಗಳನ್ನು ಒಳಗೊಂಡಂತೆ ಸಮುದಾಯದ ಸದಸ್ಯರೊಂದಿಗೆ ಅನೇಕ ರೀತಿಯಲ್ಲಿ ಸಂವಹನ ನಡೆಸಬೇಕು ಮತ್ತು ಸಹಕರಿಸಬೇಕು. ಸಂವಹನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕೆಲವು ತತ್ವಗಳಿವೆ. ಅವುಗಳೆಂದರೆ: ಸಂವಹನ ಮಾಡುವಾಗ ಸ್ಥಳೀಯ ಭಾಷೆಯನ್ನು ಬಳಸಬಹುದು, ಭಾವನಾತ್ಮಕವಾಗಿ ಸಂಪರ್ಕಿಸಲು ಪ್ರಯತ್ನಿಸುವುದು, ಮತ್ತು ಪ್ರಬುದ್ಧ, ತರಬೇತಿ ಪಡೆದ ಮತ್ತು ತಿಳಿದಿರುವ ವ್ಯಕ್ತಿಯಾಗಿರಿ. ಇಲ್ಲಿಯವರೆಗೆ ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಸಮುದಾಯದ ಆರೋಗ್ಯದಲ್ಲಿ ಸ್ವಯಂ ಸೇವಕರಿಗೆ ತರಬೇತಿ ನೀಡುವ ಅಗತ್ಯವನ್ನು ನಾವು ಅರ್ಥಮಾಡಿಕೊಂಡಿದ್ದೇವೆ. ಗಾಯಗಳನ್ನು ತಡೆಗಟ್ಟಲು ಮೂಲಭೂತ ಪ್ರಥಮ ಚಿಕಿತ್ಸೆಯನ್ನು ಹೇಗೆ ಮಾಡಬೇಕೆಂದು ನಾವು ಕಲಿಯೋಣ. ಪ್ರಥಮ ಚಿಕಿತ್ಸಾ ಕ್ರಮಗಳಿಗೆ 4 ಹಂತಗಳಿವೆ. ಅವುಗಳೆಂದರೆ: ನಿರ್ಣಯಿಸಿ, ಯೋಜನೆ, ಅನುಷ್ಠಾನ ಮತ್ತು ಮೌಲ್ಯಮಾಪನ ಮಾಡಿ. ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಹಂತಕ್ಕೆ ಪಾಯಿಂಟರ್ ಅನ್ನು ಎಳೆಯಿರಿ. ಮೊದಲನೆಯದಾಗಿ, ಸ್ವಯಂ ಸೇವಕನು ಹೀಗೆ ಮಾಡಬೇಕು: ಪರಿಸ್ಥಿತಿಯನ್ನು ನಿರ್ಣಯಿಸಿ ಮತ್ತು ಅಪಾಯಗಳನ್ನು ಪರಿಶೀಲಿಸಿ. ಉದಾಹರಣೆಗೆ, ವ್ಯಕ್ತಿಯ ಬಳಿಗೆ ಧಾವಿಸುವ ಮೊದಲ ಸುರಕ್ಷತೆಯನ್ನು ಪರಿಶೀಲಿಸಿ. ಪರಿಸ್ಥಿತಿಯು ನಿಮಗೆ, ಅಪಘಾತಕ್ಕೊಳಗಾದವರಿಗೆ ಮತ್ತು ಇತರ ಜನರಿಗೆ, ವೀಕ್ಷಕರಿಗೆ ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ವ್ಯಕ್ತಿಯ ಸ್ಥಿತಿಯನ್ನು ನಿರ್ಣಯಿಸಿ. ಗಾಯಗಳಿಗೆ ಮೌಲ್ಯಮಾಪನ ಮತ್ತು ಆಘಾತ ಅಥವಾ ಮಾನಸಿಕ ಆಘಾತದ ಚಿಹ್ನೆಗಳಿಗಾಗಿ ಮೌಲ್ಯಮಾಪನ ಮಾಡಿ. ಯೋಜನೆಗಾಗಿ ಸ್ವಯಂ ಸೇವಕರು ಸಹಾಯಕ್ಕಾಗಿ ಕರೆ ಮಾಡಬೇಕು ಅಥವಾ ವೈದ್ಯಕೀಯ ಅಥವಾ ವೃತ್ತಿಪರ ಸಹಾಯಕ್ಕಾಗಿ ಕರೆ ಮಾಡಲು ಯಾರನ್ನಾದರೂ ಕೇಳಬೇಕು. ಸ್ವಯಂ ಸೇವಕರಾಗಿ ನೀವು ಪ್ರಥಮ ಚಿಕಿತ್ಸಾ ಮಧ್ಯಸ್ಥಿಕೆಗಳನ್ನು ಯೋಚಿಸಬೇಕು. ಉದಾಹರಣೆಗೆ, ಆರಂಭಿಕ ಅಥವಾ ಪ್ರಾಥಮಿಕ ಮೌಲ್ಯಮಾಪನದ ಆಧಾರದ ಮೇಲೆ ವೈಯಕ್ತಿಕ ಸಹಾಯ ಬರುವವರೆಗೆ ಯಾವ ಕ್ರಮ ತೆಗೆದುಕೊಳ್ಳಬೇಕೆಂದು ಯೋಜಿಸಿ. ನಿಮಗೆ ತಿಳಿದಿರುವ ಮತ್ತು ನೀವು ಹೊಂದಿರುವ ಕೌಶಲ್ಯಗಳ ಆಧಾರದ ಮೇಲೆ ಸಹಾಯವನ್ನು ನೀಡಬಹುದು ಎಂಬುದನ್ನು ನಿರ್ಧರಿಸಿ. ಸ್ವಯಂ ಸೇವಕರಾಗಿ ನಿಮ್ಮ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿ. ಸ್ವಯಂ ಸೇವಕನು ಈ ಕೆಳಗಿನ ರೀತಿಯಲ್ಲಿ ಪ್ರಥಮ ಚಿಕಿತ್ಸಾ ಕ್ರಮಗಳನ್ನು ಕೈಗೊಳ್ಳಬೇಕು. ಆರಂಭಿಕ ನಿರ್ಣಯಗಳ ಆಧಾರದ ಮೇಲೆ ಮಾರಣಾಂತಿಕ ತುರ್ತು ಪರಿಸ್ಥಿತಿಗಳು ಮತ್ತು ನಿರ್ದಿಷ್ಟ ಗಾಯಗಳಿಗೆ ಪ್ರಥಮ ಚಿಕಿತ್ಸೆ ನೀಡುವುದು. ತುರ್ತು ಸೇವೆಗಳು ಬೇಗನೆ ಬಂದರೆ ಗಾಯಗಳನ್ನು ಕಟ್ಟಬೇಡಿ. ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಸಹಾಯಕ್ಕಾಗಿ ಕಾಯುವುದು. ವ್ಯಕ್ತಿ ಮತ್ತು ಕುಟುಂಬದೊಂದಿಗೆ ಮಾತನಾಡುವ ಮೂಲಕ ಮಾನಸಿಕ ಪ್ರಥಮ ಚಿಕಿತ್ಸೆ ನೀಡುವುದು ಮತ್ತು ಏನಾಗುತ್ತಿದೆ, ನೀವು ಏನು ಮಾಡುತ್ತಿದ್ದೀರಿ ಎಂದು ಜನರಿಗೆ ತಿಳಿಸುವುದು. ಸ್ವಯಂ ಸೇವಕ ಪ್ರಥಮ ಚಿಕಿತ್ಸಾ ಕ್ರಮಗಳನ್ನು ಮೌಲ್ಯಮಾಪನ ಮಾಡಬೇಕು. ವೈದ್ಯಕೀಯ ಅಥವಾ ವೃತ್ತಿಪರ ನೆರವು ಶೀಘ್ರದಲ್ಲಿ ಬರಲಿದೆ ಎಂದು ಪರಿಶೀಲಿಸಲಾಗುತ್ತಿದೆ. ದೃಶ್ಯವು ಸುರಕ್ಷಿತವಾಗಿ ಉಳಿದಿದೆಯೇ ಎಂದು ಪರಿಶೀಲಿಸುವುದು. ಇಲ್ಲದಿದ್ದರೆ ಸಹಾಯದಿಂದ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ವ್ಯಕ್ತಿಯನ್ನು ಸರಿಸಲು ಪರಿಗಣಿಸಿ. ಆರಂಭಿಕ ನಿರ್ಣಯ ಕ್ರಮಗಳನ್ನು ಮರು ಪರಿಶೀಲಿಸುವುದು. ಬ್ಯಾಂಡೇಜ್ಗಳನ್ನು ಇನ್ನೂ ಸ್ಥಳದಲ್ಲಿಯೇ ಮತ್ತು ರಕ್ತಸ್ರಾವವು ನಿಂತಿದೆಯೇ ಎಂದು ಪರಿಶೀಲಿಸಲಾಗುತ್ತಿದೆ. ಇಲ್ಲದಿದ್ದರೆ ಅಸ್ತಿತ್ವದಲ್ಲಿರುವ ಡ್ರೆಸ್ಸಿಂಗ್ಗಳನ್ನು ತೆಗೆದುಹಾಕಬೇಡಿ, ಆದರೆ ಹೆಚ್ಚು ಡ್ರೆಸ್ಸಿಂಗ್ಗಳನ್ನು ಸೇರಿಸಿ. ಒತ್ತಡವನ್ನು ಅನ್ವಯಿಸಿ. ವ್ಯಕ್ತಿಯು ಪ್ರಜ್ಞಾಹೀನನಾಗಿದ್ದಾನೆಯೇ ಎಂದು ಪರಿಶೀಲಿಸುವುದು ಮತ್ತು ಮೂಲಭೂತ ಜೀವನ ಬೆಂಬಲಕ್ಕಾಗಿ ಕ್ರಮಗಳನ್ನು ಅನುಸರಿಸುವುದು. ಯಾವ ಆಸ್ಪತ್ರೆ, ಕ್ಲಿನಿಕ್ ಅಥವಾ ಆರೋಗ್ಯ ಕೇಂದ್ರವು ಆರೈಕೆಯನ್ನು ನೀಡುತ್ತದೆ ಎಂದು ತಿಳಿಯುವುದು. ಸಂತ್ರಸ್ತರ ಸ್ಥಿತಿಯ ಬಗ್ಗೆ ಕುಟುಂಬ ಮತ್ತು ಸಂಬಂಧಿಕರಿಗೆ ತಿಳಿಸುವುದು. ಸ್ವಯಂ ಸೇವಕರು ಅನೇಕ ರೀತಿಯಲ್ಲಿ ಸಹಾಯ ಮಾಡಬಹುದು.
ಘಟನೆಯ ಸ್ಥಳದಲ್ಲಿ ಇರುವ ಅಪಾಯಗಳನ್ನು ತೆರವುಗೊಳಿಸುವ ಮೂಲಕ ಸಂತ್ರಸ್ತರ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳಲು ಪ್ರತಿಕ್ರಿಯಿಸುವವರೆಗೆ ಸಹಾಯ ಮಾಡಬಹುದು. ಗಾಯಗೊಂಡ ಸಂತ್ರಸ್ತರನ್ನು ಹಸ್ತಚಾಲಿತವಾಗಿ ಅಥವಾ ಸ್ಟ್ರೆಚರ್ಗಳಲ್ಲಿ ಸಾಗಿಸಲು ಸ್ವಯಂ ಸೇವಕರು ರಕ್ಷಕರಿಗೆ ಸಹಾಯ ಮಾಡಬಹುದು. ಗಾಯಗೊಂಡ ಸಂತ್ರಸ್ತರ ಸ್ಥಿರೀಕರಣದಲ್ಲಿ ಅವರು ವೈದ್ಯಕೀಯ ಪ್ರಥಮ ಪ್ರತಿಸ್ಪಂದಕರು ಅಥವಾ ಎಂಎಫ್ಆರ್ ಗಳಿಗೆ ಸಹಾಯ ಮಾಡಬಹುದು. ಸ್ವಯಂ ಸೇವಕರು ಕೆಲವು ರೋಗಿಗಳ ಪರಿಸ್ಥಿತಿಗಳು ವಿಶೇಷ ತಂತ್ರಗಳಿಗೆ ಕರೆ ನೀಡುತ್ತವೆ ಎಂದು ತಿಳಿದಿರಬೇಕು. ಇದರಿಂದ ಗಾಯವು ಉಲ್ಬಣಗೊಳ್ಳುವುದಿಲ್ಲ. ಅಂತಹ ಪರಿಸ್ಥಿತಿಗಳಿಗೆ ವೈದ್ಯರಿಗಾಗಿ ಕಾಯಿರಿ. ಸ್ವಯಂ ಸೇವಕರು ಮೂಲಭೂತ ಜೀವನ ಬೆಂಬಲ ವ್ಯವಸ್ಥೆಯ ನಿರ್ವಹಣೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗೆ ಸಹಾಯ ಮಾಡಬಹುದು. ಇದರೊಂದಿಗೆ ನಾವು ಈ ಮಾಡ್ಯೂಲ್ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ಚರ್ಚಿಸಲಾದ ಪ್ರಮುಖ ಅಂಶಗಳ ಸಾರಾಂಶವನ್ನು ತಿಳಿಯೋಣ. ಸಮುದಾಯ ಆಧಾರಿತ ಆರೋಗ್ಯ ಮತ್ತು ಪ್ರಥಮ ಚಿಕಿತ್ಸೆ ಸಿಬಿಎಚ್ಎಫ್ಎ ತುರ್ತು ಸಂದರ್ಭಗಳಲ್ಲಿ ಅರ್ಹ ಸ್ವಯಂ ಸೇವಕರ ಲಭ್ಯವಾಗುವಂತೆ ಮಾಡುವ ಕಾರ್ಯಕ್ರಮವಾಗಿದೆ. ಸಿಬಿಎಚ್ಎಫ್ಎ ಯ ಉದ್ದೇಶವು ಅದರ ನಿವಾಸಿಗಳು ತಮ್ಮ ಆರೋಗ್ಯವನ್ನು ನಿಯಮಿತವಾಗಿ ನೋಡಿಕೊಳ್ಳಲು ಪ್ರೋತ್ಸಾಹಿಸುವ ಮೂಲಕ ಸಮುದಾಯವನ್ನು ಬಲಪಡಿಸುವುದಾಗಿದೆ. ಒಬ್ಬ ಸ್ವಯಂ ಸೇವಕ ತನ್ನ ಸಮುದಾಯವನ್ನು ನಿರ್ಣಯಿಸುವ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಬೇಕು, ಪ್ರಥಮ ಚಿಕಿತ್ಸೆ ಮತ್ತು ಸುರಕ್ಷತೆಯ ಮಹತ್ವವನ್ನು ರೇಟ್ ಮಾಡಬೇಕು. ರಾಷ್ಟ್ರೀಯ ಸಮಾಜಗಳು ಅಥವಾ ಎನ್ಜಿಒಗಳನ್ನು ಪ್ರತಿ ಸರ್ಕಾರವು ಸ್ವಯಂ ಪ್ರೇರಿತ ನಾಗರಿಕ ಸಮಾಜದ ಘಟಕಗಳಾಗಿ ಗುರುತಿಸುತ್ತದೆ. ರಾಷ್ಟ್ರೀಯ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸೊಸೈಟಿಗಳು ಪ್ರಪಂಚದ ಪ್ರತಿಯೊಂದು ದೇಶದಲ್ಲಿ ಅಸ್ತಿತ್ವದಲ್ಲಿದೆ. ಸ್ವಯಂ ಸೇವಕರು ತಮ್ಮ ಸಮುದಾಯಗಳ ಪೀಡಿತ ಸದಸ್ಯರಿಗೆ ಮಾನಸಿಕ, ಸಾಮಾಜಿಕ ಬೆಂಬಲವನ್ನು ನೀಡಲು ಸಾಧ್ಯವಾಗುತ್ತದೆ. ಸ್ವಯಂ ಸೇವಕ ಸಮುದಾಯದ ಸದಸ್ಯರಿಗೆ ರೋಗ ತಡೆಗಟ್ಟುವಿಕೆ ಬಗ್ಗೆ ಶಿಕ್ಷಣ ನೀಡಬೇಕು. ಅನಾರೋಗ್ಯದ ಚಿಹ್ನೆಗಳು, ರೋಗಲಕ್ಷಣಗಳನ್ನು ಹೇಗೆ ಗುರುತಿಸುವುದು ಎಂಬುದರ ಕುರಿತು ಸಮುದಾಯದ ಸದಸ್ಯರಿಗೆ ಶಿಕ್ಷಣ ನೀಡಬೇಕು. ಪರಿಣಾಮಕಾರಿ ಸಂವಹನ ತತ್ವಗಳು, ಸ್ಥಳೀಯ ಭಾಷೆ, ಭಾವನಾತ್ಮಕವಾಗಿ ಸಂಪರ್ಕಿಸಲು ಪ್ರಯತ್ನಿಸುವುದು ಮತ್ತು ಪ್ರಬುದ್ಧ, ಸುಶಿಕ್ಷಿತ ಮತ್ತು ಸುಪ್ರಸಿದ್ಧ ಪ್ರಾಥಮಿಕ ಪ್ರಥಮ ಚಿಕಿತ್ಸಾ ವಿಧಾನಗಳು 4 ಹಂತಗಳನ್ನು ಹೊಂದಿರುತ್ತವೆ. ಅವುಗಳೆಂದರೆ ನಿರ್ಣಾಯಕ, ಯೋಜನೆ, ಅನುಷ್ಠಾನ ಮತ್ತು ಮೌಲ್ಯಮಾಪನ. ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ ಇದು. ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಯು ಸಮಾನ ಅಂಕವನ್ನು ಹೊಂದಿದೆ. ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನೀವು ಕನಿಷ್ಠ 60% ಅಂಕಗಳನ್ನು ಹೊಂದಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ. ಅಭಿನಂದನೆಗಳು.